ಎಲ್ಲ ಸೇರಿ ಎಲ್ಲ 28,000 ಫುಡ್ ರೂಪಾಯಿ ಆಗುತ್ತೆ. ಮೆಡಿಸಿನ್ ಎಲ್ಲ ಸೇರ್ಸಿ 25,000 28,000 100 ಕೋಳಿ ಬೆಳ್ಸಕ್ ಬರ್ತೈತೆ. ಗ್ಯಾರಂಟಿ ಮ್ಯಾಗ ಮರಿ ಕೊಡ್ತಾವ, ಗ್ಯಾರಂಟಿ ಮ್ಯಾಗ ಕೋಳಿ ಲಿಫ್ಟ್ ಮಾಡಿಸ್ತಾವ. ಅದಕ್ಕೆ ಫುಡ್ ಏನ್ ಬೇಕು ನೀಟಾಗಿ ಕೊಡು, ಹೊಟ್ಟೆ ತುಂಬ ಔಷಧಿ ಏನ್ ಬೇಕು ಹಾಕಿ, ಆ ರೊಕ್ಕ ಬರುವಂಥದಕ್ಕೆ ದುಡ್ಡು ಹಾಕಿ ಅನಾವಶ್ಯಕವಾಗಿ ಶೆಡ್ ಹಾಕ್ಬೇಡಿ ಅಂತ ನಾನು ಹೇಳೋದು ಇಷ್ಟೇ. ಅದಕ್ಕೆ ಈಗ 1 ಲಕ್ಷ ಆಸೆ ಪಡ್ಕೊಂತ ನಾವು 70,000 75,000ಕ್ಕೆ ನಾವು ರೆಡಿ ಆಗಿರ್ಬೇಕು. ಜನ ಹೇಳ್ಬೋದು 4 ತಿಂಗಳ ಸಾಕಿ 70,000 ರೂಪಾಯಿ ಮಾಡಿ ನಮ್ಗೆ ಎಲ್ಲಿ ಪಗಾರ ಬೀಳ್ತಾ ಅಂತೇಳಿ. ನೀವು ಮಾಡೋದೇ ಒಂದು ಬ್ಯಾಚನ, ಒಂದು ಬ್ಯಾಚನಾಗ ಒಂದು ವರ್ಷದ ಪಗಾರ ಲೆಕ್ಕ ಹಾಕಿರಿ ಎಲ್ಲಿ ಸಿಗುತ್ತಾನ? ಸಿಗುದಿಲ್ಲ. ನಮ್ಮ ತಿಂಗಳ ಹೋದಾಗ ಪಗಾರ ಕೊಡ್ತಾರ, 1 ತಿಂಗಳು ಮನ್ಯಾಗ ಕೊಟ್ರು ಕುಂತ್ರಿ ಯಾರು ಪಗಾರ ಕೊಡಲ್ಲ. ಇದಲ್ಲ, ನೀವು 4 ತಿಂಗಳಿಗೆ ನೀವು 60,000 70,000 ಪಗಾರ ತಗದ್ರೆ ಮತ್ತೆ ನಿಮ್ಗೆ ಏನು ಬೀಳ್ತಂಗ? ನೀವು ಅಷ್ಟು ಪಗಾರ ಬಿದ್ದ ನಿಮ್ಗೆ ನಂಬಿಕೆ ಆದಂಗ ನೀವು ಅವಾಗ ಕೈ ಹಾಕ್ಬೇಕು, ಮುಂದಿನ ಹೆಜ್ಜೆ ಇಡಬೇಕು. ಬ್ಯಾಚ್ 1.5 ತಿಂಗಳಿಗೆ 1 ಬ್ಯಾಚ್, 1.5 ತಿಂಗಳು 1 ಬ್ಯಾಚ್ ಸೇಲ್ ಮಾಡುವಂಗ ನೀವು ರೆಡಿ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ದುಡ್ಡು ಡಬಲ್ ಬರ್ತದ. ಈಗ ಜನ ಏನನ್ನ 1 ಬ್ಯಾಚ್ ಹಾಕ್ತಾರೆ, 1 ಬ್ಯಾಚ್ ಹಾಕಿ ಅದ್ರಾಗ ಒಂದು 70-80,000 ಉಳಿತಂದ್ರೆ ಏನು ಉಳಿದಿಲ್ಲ ನಮ್ಗೆ ಅಂತ ಹೇಳ್ತಾರೆ. ಅದಕ್ಕೆ ನೀವು ಅಂದ್ರೆ 1 ವರ್ಷದ ಪಗಾರ ಒಮ್ಮೆಲೆ 4 ತಿಂಗಳಿಗೆ ಲೆಕ್ಕ ಹಾಕೊಂಡ್ಬಿಡೋದು. ಏನೋ ದುಡ್ಡು ಖರ್ಚು ಮಾಡಿದ್ವಿ ಪಗಾರ ಬಂದಿರ್ ಬಿಡಪ್ಪ ಉಳಿಲಿಲ್ಲಪ್ಪ ಅಂದ್ರೆ ಉಳಿಯೋದು ಅಂದ್ರೆ ನಾವು 3 ಲಕ್ಷ ಖರ್ಚು ಮಾಡಿ 3 ಲಕ್ಷ ಉಳಿಯೋದಲ್ಲಣ್ಣ, ಅದರ 4ನೇ ಭಾಗ ಉಳಿಬೇಕು ನಮಗೆ. ನಾವ್ ಏನ್ ದುಡ್ಡು ಖರ್ಚು ಮಾಡಿರ್ತಲ್ಲ ಅದ್ರ ನಮ್ಗೆ ನಮ್ಮ ಅಸಲು ಬರ್ಬೇಕು. ಮೊದಲ ಯಾವುದೋ ಬಿಸ್ನೆಸ್ ಓವರ್ ಆಲ್ ಬಿಸ್ನೆಸ್ ಮಾಡಿದ್ರೆ ನಾವು ಹಾಕಿದಂತ ಬಂಡವಾಳ ಮೊದಲು ನಮ್ಮ ಕೈಯಾಗ ಬರ್ಬೇಕನ್ನ, ಅದು ಇಂಪಾರ್ಟೆಂಟ್. ಅದ್ ಬಂಡವಾಳ ಹಾಕಿದ್ಮ್ಯಾಗ ಅದು ಎಷ್ಟು ಲಾಭ ಬರ್ತದೆ ಅದ್ರಾಗ ನಾವು ನೋಡ್ಕೋಬೇಕು. ಇದ್ರಾಗ ಈ ಪ್ರಮಾಣ ಮಾಡ್ಬೇಕಾ, ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಬೇಕಾ, ನನಗೆ ಟೈಮ್ ಸೆಟ್ ಆಗೋಂಗ್ ಮಾಡ್ಬೇಕಾ, ಇನ್ನು ಲೇಬರ್ ಇಟ್ಟು ಮಾಡ್ಬೇಕಾ, ಅವಾಗ ಸ್ಕೆಚ್ ಹಾಕೊಂತ ಮಾಡ್ಬೇಕನ್ನ ಅದನ್ನ. ಅಲ್ಲ ನಾನು ಹೆಂಗ್ ಕೇಳಿದ್ದು ಅಂದ್ರೆ, ಒಂದು ಕೋಳಿ ಫಾರ್ಮ್ ಮಾಡ್ಬೇಕಂದ್ರೆ ಈಗ ಒಂದು 200 ಕೋಳಿ, ಆಮೇಲೆ ಫೀಡರ್ ಆಯ್ತು, ಫುಡ್ ಆಯ್ತು, ಒಂದು ಕೋಳಿ ಫಾರ್ಮ್ ಆಯ್ತು, ಮಾಡೋದಕ್ಕೆ ಓವರ್ ಆಲ್ ಆಗಿ ಎಷ್ಟು ಖರ್ಚು ಬರುತ್ತೆ ಅಂತ ಕೇಳಿದೆ ನಾನು. ಅಂದ್ರೆ ಶೆಡ್ ಇಂದ ಹಿಡ್ದಾನ ಬರೀ ಕೋಳಿಯಿಂದ? ಶೆಡ್ ಆಯ್ತು, ಈಗ ಪ್ರಾರಂಭದಲ್ಲಿ ನಾನು ಮಾಡ್ತಾ ಇದ್ದೀನಿ. ಪ್ರಾರಂಭದಲ್ಲಿ ನಾನು ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ನನಗೆ ಎಷ್ಟು ಖರ್ಚು ಬರುತ್ತೆ? ಅಂದ್ರೆ ಶೆಡ್ ಅವ್ರವ್ರ ಮ್ಯಾಗ ಹೋಗಿರ್ತಾನ. ಈಗ ಅವ್ರು ಶೆಡ್ ಲೋ ಕಾಸ್ಟ್ ಮಾಡ್ಕೊಂಡ್ರ ಅವ್ರದ್ದು ಬಂಡವಾಳ ಕಡಿಮೆ ಆಕತ್ತಾನ. ಶೆಡ್ಡಿಂದು ಮತ್ತು ಕೋಳಿದ್ದು ಇದ್ರ ಕೊಡೋದಿಲ್ಲಣ್ಣ, ಶೆಡ್ಡಿಂದ ಸಪ್ರೇಟ್ ಆಕತ್ತಾನ. ಕೋಳಿದ್ ಮಾತ್ರ ಇಷ್ಟಂತ ಲಿಮಿಟ್ ಆಗಿ ಕರೆಕ್ಟ್ ಗ್ಯಾರಂಟಿ ಹೇಳ್ಬೋದು. ಕೋಳಿದ್ ಎಷ್ಟು ಆಗ್ಬೋದಣ್ಣ? ಕೋಳಿದ್ ಹೇಳಿದನ 250ರಿಂದ 280 ರೂಪಾಯಿ ಖರ್ಚು ಬರ್ತಾನ ಒಂದು ಕೋಳಿ ರೆಡಿ ಆಗಕ್ಕನ. ಟೋಟಲ್ ಓವರ್ ಆಗಿ ಈಗ ನಾನು ಒಂದು 100 ಕೋಳಿ ನಿಮ್ಮ ಹತ್ರ ತಗೋತೀನಿ ಅಂದ್ರೆ ಎಷ್ಟು ಖರ್ಚು ಬರ್ಬೋದು? ಒಂದು 100 ಕೋಳಿ ಬೆಳ್ಸಕನ 25,000 ರೂಪಾಯಿಂದ 28,000 ಮಟ ಬರ್ತಾನ ಖರ್ಚು. 25ರಿಂದ 28,000. ಆಮೇಲೆ ಅದಕ್ಕೆ ಫುಡ್ ಆಯ್ತು, ಮೆಡಿಸಿನ್ ಎಲ್ಲ ಟೋಟಲ್ ಹೇಳ್ತಾನ ನನಗೆ, ಎಲ್ಲ ಸೇರಿ ಎಲ್ಲ ಫುಡ್ ಮೆಡಿಸಿನ್ ಎಲ್ಲ ಸೇರ್ಸಿ 25,000ರಿಂದ 28,000 100 ಕೋಳಿ ಬೆಳ್ಸಕ್ ಬರ್ತತಾನ. ಅದನ್ನ ಕರೆಕ್ಟ್ ಕೆಜಿ ಲೆಕ್ಕ ಮಾರಿದ್ರ 37,500 ರೂಪಾಯಿ ಆಕತಾನ. 250 ರೂಪಾಯಿ ಕೆಜಿ ಹಿಡಿದ್ರು ಅದ್ರಾಗ ಮ್ಯಾಗ ನಿಮ್ಯಾಗ 7ರಿಂದ 8,000 ಉಳಿತೈತನ ಅಷ್ಟೇ. ಅದು 7ರಿಂದ 8,000. ಅದನ್ನೇ ನೀವು 500 ಮಾಡಿದಾಗ ಲೆಕ್ಕ ಹಾಕೋಬೇಕನ, 1000 ಮಾಡಿದಾಗ ಅದನ್ನ ಕೌಂಟ್ ಮಾಡ್ಕೋಬೇಕಲ್ಲ ನೀವು. ಅದಲ್ಲಿ ಅಷ್ಟು ಬರುತ್ತೆ ಅದು. ಈ ಕೋಳಿ ಸಾಕಾಣಿಕೆಯಲ್ಲಿ ಮೇನ್ ಬರ್ತಕ್ಕಂಥದ್ದು ಫುಡ್. ಈ ಫುಡ್ ಅಂದ್ರೆ ನಾನು ಏನೇನ್ ಕೊಡ್ಬೇಕು, ಯಾವ್ಯಾವ ಟೈಮಿಗೆ ಕೊಡ್ಬೇಕು, ಹೆಂಗಿರ್ಬೇಕು ಫುಡ್? ಅಣ್ಣ ಫುಡ್ ಅಂದ್ರೆ ನಾವು ಇದಕ್ಕೆ ಫಸ್ಟ್ 1.5 ತಿಂಗಳ ಬಾಯ್ಲರ್ ಕೋಳಿ ಸಜೆಷನ್ ಮಾಡ್ತೇವೆ ಫೀಡ್. ಫಸ್ಟ್ ಈಗ 21 ದಿನ ಮಟ ಏನ್ ಮಾಡ್ತೇವೆ, ಪ್ರೀ ಸ್ಟಾರ್ಟರ್ ಹಾಕಿಸ್ತಾನ. 21 ದಿನ ಮತ್ತೆ ಮುಂದೆ 25 ದಿನ ಮಟ ಸ್ಟಾರ್ಟರ್ ಪೀಡ್ ಹಾಕಿಸ್ತೇವೆ. ಸ್ಟಾರ್ಟರ್ ಪೀಡ್ ಹಾಕಿದ್ಮ್ಯಾಗ ಆಮೇಲೆ ನೆಕ್ಸ್ಟ್ ಏನಾಯ್ತು ಗೌರಾನ್ ಪೀಡ್ ಅಂತ ಬರ್ತಾನೆ, ದೇಸಿ ಪೀಡ್. ಅಂದ್ರೆ ಬೈಲರ್ ಪೀಡ ಜಾಸ್ತಿ ಹಾಕೊಂಡ್ ತಗೊಂಡ್ರೆ ಅದು ಕಾಸ್ಟ್ಲಿ ಆಗತ್ತಾನ ಅದು ಕೋಳಿ. ನಾವು ದೇಸಿ ಪೀಡ್ ಹಾಕೊಂಡ್ರೆ ಕಾಸ್ಟ್ ಕಡಿಮೆ ಬರ್ತತಾನ. ಕಾಸ್ಟ್ ಕಡಿಮೆ ಬಂತಂದ್ರೆ ದೇಸಿ ಪೀಡ್ ಹಾಕಿಸ್ತೇವೆ ನಾವು. ಎಲ್ಲಿ ಮಟ 3.5 ತಿಂಗಳ ಮಟ ಟೋಟಲ್ ಅಂದ್ರೆ ಇದು ಒಂದು 45 ದಿನದ ಮಟ, ಇದು 45 ದಿನದ ಮಟ ನಾವು ದೇಸಿ ಪೀಡ್ ಹಾಕಿಸ್ತೇವಣ. ದೇಸಿ ಪೀಡ್ ಹಾಕಿ ಇನ್ನು ಕೊಡುವಂಥ ಪೂರ್ವದೊಳಗೆ ಇನ್ನೊಂದು 15 ದಿನ 20 ದಿನ ಇರಿದಾಗ ಏನು ಮಾಡ್ತೇವೆ ಬೈಲರ್ ಪೀಡ್ ಕೊಡಾಕಿಸ್ತೇವಣ. ಅಂದ್ರೆ ಕೋಳಿ ನೀಟಾಗಿ ಬೆಳೆದಿರ್ತೈತಿ, ಸ್ವಲ್ಪ ತೂಕ ಜಾಸ್ತಿ ಬರ್ತದಂತೆ ಅವಾಗ ಬೈಲರ್ ಪೀಡ್ ಕೊಡಾಕಿಸ್ತೇವಣ. ಇದು ಒಂದು ಸೈಡ್ ಅಣ್ಣ. ಇನ್ನೊಂದು ಸೈಡ್ ಇಲ್ಲ ನಾವು ಕಡಿಮೆ ಖರ್ಚನ್ನ ಬೆಳೆಸ್ಕೊತೀವಿ ಅಂತಂದ್ರೆ ಇದು ಬರೋದು 4ರಿಂದ 4.5 ತಿಂಗಳಿಗೆ ನಾ ಹೇಳಿದ ಪ್ರಕಾರ ಮಾಲ್ ಸೇಲಿಗೆ ಬರ್ತೈತಣ್ಣ. ಜನ ಏನ್ ತಿನ್ಸಿ ಅಂತ ಯಾರು ಕೇಳೋದಿಲ್ಲಣ್ಣ, ನೀ ಏನ್ ತಿನ್ಸಿ ಅಂತ ಕೇಳೋದಿಲ್ಲ, ಚೆನ್ನಾಗೈತ ಮಾಲ್ ಅಷ್ಟೇ ಕೇಳ್ತಾರಣ್ಣ. ಚೆನ್ನಾಗಿರೋ ನಾವು ಬೆಳೆಸ್ಬೇಕ, ಈತ ನಾವು ಬದುಕಬೇಕು, ಅವ್ರಿಗೂ ಚೆನ್ನಾಗಿ ಕೋಳಿ ಕೊಡ್ಬೇಕಂತಂದ್ರೆ ನಾವು ಅದಕ್ಕೆ ಏನು ಕೇಳಬೇಕು, ಬೆಳೆಯೋಂಗಂತ ಕೋಳಿ ಕೊಡೋದು. ನಾವು ಅದನ್ನ ಬಿಟ್ಟು ನಾವು ಏನಾರ ಮೆಕ್ಕೆಜೋಳ ಹಾಕಿ, ರಾಗಿ ಹಾಕಿ, ಅಕ್ಕಿ ಹಾಕಿ, ಜೋಳ ಹಾಕಿದ್ರೆ ಕೋಳಿ ಬೆಳೆದಿಲ್ಲ ಅಂತಲ್ಲ, ಬೆಳಿತೈತಿ, ಲೇಟ್ ಆಕೈತಿ. 4.5 ತಿಂಗಳು ಕೋಳಿ ಬೆಳೆದನ 7 ತಿಂಗಳ 8 ತಿಂಗಳು ಜಗತ್ತಾನ. ಕೋಳಿ ಒಂದು ಸೈಜ್ ಸಣ್ಣದು ದೊಡ್ಡದಾಗ್ತೈತಿ, ಕಾಯಿಲೆ ಬರ್ತೈತಿ, ಕಾಯಿಲೆಗೆ ಅಟ್ಟಚ್ಕೋದಿಲ್ಲ, ಸಾಯಕ್ ಸ್ಟಾರ್ಟ್ ಮಾಡ್ತೈತಿ. ಒಯ್ಯಾಕೆ ಬಂದ್ರೆ ಏನು ಮಾಡ್ತಾರೆ, ಚೆನ್ನಾಗಿದ್ದು 500 ಕೋಳಿ ಒಳಗೆ 100-200 ಕೋಳಿ ಹೋದ್ರೆ 300 ಕೋಳಿ ನಮ್ಮ ಹತ್ರನೇ ಉಳಿದ್ಬಿಡ್ತಾವೆ. ಅದು ನಮ್ಗೆ ಲಾಸೇ. ಅದಕ್ಕೆ ನಾವು ಫುಡ್ ಹಾಕಿ ನೀಟಾಗಿ ಬಳಸಿದ್ರೆ ಒಂದೇ ಲೆವೆಲ್ ಕೋಳಿ ಬಂತಂದ್ರೆ ಸೇಲಿಂಗ್ ಕರೆಕ್ಟ್ ಆಕತ್ತೆ. ಈಗ ಏನ್ ಮಾಡ್ತಾರೆ, ನಮ್ಮ ಮುಂದೆ ಹೇಳ್ತಾರೆ ತಗೊಂಡ್ ಹೋಗ್ತಾರೆ ಕೋಳಿನ, ತಗೊಂಡೋಗಿ ಅಲ್ಲಿ ನಾವು ಒಂದು 5 ಚೀಲ 10 ಚೀಲ ಕೊಟ್ಟಿರ್ತಾರೆ, ಅದು ಫೀಡ್ ಹಾಕ್ತಾರೆ. ಅವರು ಸಣ್ಣದನ್ನ ಓಡಿಸ್ತಾರೆ ಕೋಳಿ, ಆಮೇಲೆ ಮೆಕ್ಕೆಜೋಳ ಹಾಕೋದು, ಅಕ್ಕಿ ಹಾಕೋದು, ಹೊರಗೆ ಬಿಡೋದು, ತಪ್ಪಲ ಹಾಕೋದು ಮಾಡ್ತಾರೆ. ಅದು ತಿಂತತಿ, ರಿಜೆಕ್ಟೇ ಬರೋಲ್ಲ. ಹಿಂಗಾಗತ್ತೆ. ಅದಕ್ಕೆ ರಿಜೆಕ್ಟ್ ಬೇಕಾದ್ರೆ ಮೊದಲು ನಾವು ನಿರ್ಧಾರ ಮಾಡ್ಬೇಕನ್ನ, ಕೋಳಿ ಸಾಕ್ಬೇಕಾ, ನಾನು ಯಾವ ಥರ ಸಾಕ್ಬೇಕು, ನನಗೆ ಲಾಭ ಬೇಕಾ ಅಥವಾ ನಂಗೆ ಲಾಭ ಲೇಟ್ ಆಗಬೇಕಾ, ಇದು ಲಾಭ ಬಂದ್ರೆ ಬಂತು ಹೋದ್ರೆ ಹೋತಪ್ಪ ಅನ್ನೋರು ಹಂಗೆ ವಿಚಾರ ಮಾಡಬೇಕು. ಲಾಭ ಅಂತ ಕೈ ಹಾಕಿದ್ರೆ ಕೋಳಿ ಫುಡ್ ಏನು ಬರ್ತಾ ದೇಸಿ ಫೀಡ್ ಅಂತ ಹಾಕ್ಬೇಕಲ್ಲ ಅದನ್ನ ಹಾಕ್ಬೇಕು, ಬಾಯ್ಲರ್ ಫುಡ್ ಹಾಕಿ ನೀಟಾಗಿ ಕೋಳಿ ಬೆಳೆಸ್ಕೊಂಡ್ರೆ ಇದ್ರಾಗ ಲಾಭ ಐತೆನ. ಮತ್ತೆ ಇವ್ ಯಾವ್ದು ಮಾಡ್ಲಿಲ್ಲ, ನಾನು ಏನೇನೋ ಮಾಡ್ತಾನೆ ಅಂದ್ರೆ ಲಾಭ ಇಲ್ಲಣ್ಣ ಇದ್ರೊಳಗೆ. ಹಿಂಗಾಗತ್ತೆ. ಯಾರಾದ್ರೂ ಲಾಭಕ್ಕಾಗಿ ಮಾಡೋದು,
ಅದ್ರ ಲಾಭ ಬರೋಂಗ ಅದಕ್ಕೇನ ನಾವು ಮಾಡ್ಬೇಕಲ್ಲ, ಹ್ಮ್ ಮಾಡಿದ್ರೆ ಕರೆಕ್ಟ್ ಕೆಲಸ ಮಾಡುತ್ತೆ. ಈಗ ನಿಮ್ಮ ಹತ್ರ ನಾನು ಕೋಳಿಗಳು ತಗೋಬೇಕಂದ್ರೆ ಎಷ್ಟೆಷ್ಟು ದಿನದ ಕೋಳಿಗಳು ಸಿಗ್ತವೆ ನಿಮ್ಮ ಹತ್ರ? ನಮ್ಮ ಹತ್ರ ಒಂದ್ ದಿನದ ಮರಿ ಸಿಗ್ತೈತಣ್ಣ, ಒಂದು ತಿಂಗಳು ಸಿಗ್ತೈತಿ, 1.5 ತಿಂಗಳು ಸಿಗ್ತೈತಿ. ಒಂದ್ ದಿನದ ಮರಿ ಬಂದ್ರೆ 35 ರೂಪಾಯಿ ಅಣ್ಣ, ಆಲ್ ಕರ್ನಾಟಕ ಕೊಡ್ತೇವೆ. ಅದರ ರೇಟ್ ಸ್ವಲ್ಪ ಜಾಸ್ತಿ ದೂರ ಆತರ 1,000 ಮರಿ ತೊಗೊಂಡ್ರೆ 35 ರೂಪಾಯಿ ಕೊಡ್ತಾನ. 32 ರೂಪಾಯಿಂದ 35 ರೇಟ್ ಇರ್ತೈತಿ. ಸನಿಕಿತ್ತಂದ್ರೆ 32 ಕೊಡ್ತಾನೆ. ಹಂಗೆ ದೂರ ಆತ ಜಾಸ್ತಿ ಆತಂದ್ರೆ 32, 33, 34, 35 ಮಟ್ಟ ಕೊಡ್ತೇವೆ ರೇಟ್. ಸೊನಾಲಿ ಮರಿ ಪ್ಯೂರ್ ಒಂದನೇ ದಿನದ ಮರಿ ಅಣ್ಣ. 21 ದಿನದ್ದು 15 ದಿನದ್ದು ನಾವು ಮರಿ ಕೊಡಲ್ಲಣ್ಣ. ಕೊಟ್ರೆ 28ರಿಂದ 1 ತಿಂಗಳ ಮರಿ 85 ರೂಪಾಯಿ ರೇಟ್ ಅಣ್ಣ. 1,000 ಕಿಲೋಮೀಟರ್ಗೆ ಫ್ರೀ ಡೆಲಿವರಿ ಅಣ್ಣ ನಮ್ದು. ಅದ್ರ ಒಳಗಿದ್ರೆ 200, 300, 500, 600 ತೊಗೊಂಡ್ರೆ 5 ರೂಪಾಯಿ ಚಾರ್ಜ್ ಮಾಡ್ತಾವಣ್ಣ. ಅವರು ನಾವು ಹೋಗುವಂಥ ಹಾದಿ ಒಳಗೆ ಅವ್ರು 4-5 ಮಂದಿ ಕಸ್ಟಮರ್ ಅದ, 4-5 ಮಂದಿ ಸೇರಿಸಿ ಬಾಡಿಗೆ ತಗೋತಾವಣ್ಣ. 5 ರೂಪಾಯಿ ಕ್ಯಾನ್ಸಲ್ ಮಾಡ್ತಾವಣ್ಣ. ಕ್ಯಾನ್ಸಲ್ ಮಾಡಿ ಇಷ್ಟವರೆಗೂ ಬಾಡಿಗೆ ಡಿವೈಡ್ ಮಾಡಿ ಇಷ್ಟಿತ್ತಂತ ತಗೋತಾವಣ್ಣ. ಹಿಂಗಾಗಿ ಅವ್ರಿಗೆ ಬಾಡಿಗೆ ಆದಷ್ಟು ಕಡಿಮೆ ಮಾಡ್ತೇವೆ. ಮತ್ತು ಒಬ್ಬರಿಗೆ ಕೊಟ್ಟು ಬರೋದನ್ನ ಕಿಲೋಮೀಟರ್ ಲೆಕ್ಕ ಹಾಕಿ ಬಾಡಿಗೆ ತಗೋತಾವಣ್ಣ. ಆಮೇಲೆ 200 ಕಿಲೋಮೀಟರ್ ಮೇಲ್ಪಟ್ಟಂದ್ರೆ ನಾವು ಬಾಡಿಗೆ ತಗೋತಾವಣ್ಣ. ಅವ್ರು 200 ಕಿಲೋಮೀಟರ್, 300 ಕಿಲೋಮೀಟರ್ ಮಟ್ಟ 400 ಕಿಲೋಮೀಟರ್ ಆಗಲಿ, ಅವ್ರು 2,000, 2,500 ಮರಿ ತಗೋತಂದ್ರೆ ಅವ್ರಿಗೆ ಯಾರ್ದೋ ಕಾಲಕ್ಕೆ ಬಾಡಿಗೆ ಹಚ್ಚಲ್ಲ, ಫ್ರೀ ಡೆಲಿವರಿನ ಕೊಡ್ತೇವೆ. ಈಗ ಈಗ ಯಾರು ವಿಡಿಯೋ ನೋಡ್ತಿರ್ತಾರೆ, ನಾಟಿ ಕೋಳಿ ಜಾಸ್ತಿ ಇದಾವಪ್ಪ, ನಾನು ಬೇರೆಯವ್ರ ಹತ್ರ ತಗೋತೀನಿ, ನಿನ್ನ ಹತ್ರನೇ ಯಾಕೆ ತಗೋಬೇಕಂತ ಕ್ವಶನ್ ಹಾಕ್ತಾರೆ. ನಾನು ಯಾಕೆ ನಿಮ್ಮ ಹತ್ರನೇ ತಗೋಬೇಕು ನಾಟಿ ಕೋಳಿ? ನಮ್ಮ ಹತ್ರ ಯಾಕೆ ತಗೋಬೇಕಂದ್ರೆ ಕ್ವಾಲಿಟಿ ನಮ್ದು ಆ ಥರ ಐತಣ್ಣ. ಕ್ವಾಲಿಟಿ ಆ ಥರ ಐತಿ. ನಿಮಗೆ ಮೆಡಿಸಿನ್ ಎಲ್ಲ ಹೆಲ್ಪ್ ಮಾಡ್ಕೊಡ್ತೇವೆ, ಸೇಲ್ ಮಾಡೋದು ಹೇಳ್ಕೊಡ್ತೇವೆ. ಯಾವುದೋ ಥರ ಕಮಿಷನ್ ಇರೋಂಗಿಲ್ಲ. ಏನು ರೇಟ್ ಕಮ್ಮಿ, ಅವತ್ತಿನ ರೇಟ್ ಏನಿರ್ತೈತಿ ಮಾತಾಡಿ ಕನ್ಫರ್ಮ್ ಮಾಡಿ ಅವರು ನಾಲ್ಕು ಕಡೆ ಕೇಳ್ಕೊಬೋದು. ಈಗ ಎಂಥ ಕೋಳಿ ಸಾಕ್ಯಾರಂದ್ರೆ ಒಂದು 500 ಸಾಕಲಿ, 1000 ಸಾಕಲಿ, ಫಸ್ಟ್ ಯಾರಿಗೂ ಗೊತ್ತಿರೋಣ. ಕೋಳಿ ಬೆಳ್ತಾ 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 ಅವ್ರಿಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿರ್ತದಣ್ಣ ರೇಟ. ಇಷ್ಟು ಐತಿ, ಇಷ್ಟು ನಡೆಯತೈತಿ, ಇಷ್ಟು ಖರ್ಚಾತಿ, ಇಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ ಅವರು. ನಾವು ಅವಾಗ ಮೂಗು ತೋರ್ಸಕ್ ಬರೋದಲ್ಲ ಅಲ್ಲಿ. ಅವಾಗ ಹೇಳೋದು ಈ ರೇಟ್ ಐತನ, ಇಷ್ಟು ರೇಟ್ ಐತನ, ಈ ತರ ಕೋಳಿ ಹಿಂಗೈತಿ, ನೀವು ಕೊಡ್ತೀರಣ್ಣ, ನಾವು ಕೇಳ್ತೇವೆ. ಅವ್ರು ಇಲ್ಲ ಅಣ್ಣ ರೇಟ್ ಹೊರಗಡೆ ಇಷ್ಟ ಐತಲ್ಲ ಅಣ್ಣ ಅಂತಂದ್ರೆ ನಾವು ಹೇಳ್ಬೋದು, ಅಣ್ಣ ರೇಟ್ ಹೊರಗಡೆ ಅವ್ರು ಲೈನ್ ಹಾಕು ಒಯ್ತಾರ. ಏನು ಮಾಡ್ತಾರೆ ನೋಡೋಣ, ಚೆನ್ನಾಗಿದ್ದು ಒಂದು 200, 300 ಒಯ್ಯಲ್ಲಣ್ಣ. ಒದಗಿಂದ್ರೆ ಶೆಡ್ ಖಾಲಿ ಮಾಡೋದು ಇಂಪಾರ್ಟೆಂಟ್ ಅಂತ ಅವ್ರ ತಿಳಿಸಿ ಹೇಳ್ತೇವೆ. ತಿಳಿಸಿ ಹೇಳಿದ್ರೆ ಯಾವುದೇ ಉದ್ರಿ ನಾವು ಕೊಡಲ್ಲ. ನಾವು ಯಾರ್ದಾರ ಕೋಳಿ ಕೊಡಿಸಿ ಅವ್ರ ಕಡೆ ಉದ್ರಿ ಕೊಡ್ಸಲ್ಲಣ್ಣ. ನಾವು ಹಿಂಗಾಗಿ ಅವ್ರಿಗೆ ಗ್ಯಾರಂಟಿ ಮ್ಯಾಗ ಮರಿ ಕೊಡ್ತಾವಣ್ಣ, ಗ್ಯಾರಂಟಿ ಮ್ಯಾಗ ಕೋಳಿ ಲಿಫ್ಟ್ ಮಾಡಿಸ್ತಾವಣ್ಣ. ಅದೇ ಕಸ್ಟಮರ್ ಲಿಮಿಟ್ ಇದು ಬೆನಿಫಿಟ್ ಅಣ್ಣ. ಈಗ ಕೋಳಿ ಮರಿ ಕೊಟ್ಟ ಕಾಸು ನಾವು ಸುಮ್ಮನೆ ಕುಂದಿರ್ಲಣ್ಣ. ನಾವು ಯಾವುದೇ ಕಸ್ಟಮರ್ಗೆ ಯಾವತ್ತಿಗೆ ಒಳ್ಳೆ ರಿಟರ್ನ್ ನಾವು ನಿಮ್ಮ ಮರಿ ಆರಾಮದ ನಾವು ಫೋನ್ ಹಚ್ಚಲ್ಲಣ್ಣ. ನೀವು 100 ಸತ ಫೋನ್ ಹಚ್ಚಿರಿ, ಅದ್ರ 5 ಸತ 10 ಸತ ಬಿಡ್ಬೋದು. ಉಳ್ಕಿ ಸತ ನಾವು ಕಾಲ್ ರಿಸೀವ್ ಮಾಡ್ತೇವೆ. ನಿಮ್ಗೆ ಯಾವ ಥರ ನಿಮ್ಗೆ ಗೈಡೆನ್ಸ್ ಬೇಕು ಹೇಳಿ ಹೇಳ್ತಾವಣ್ಣ. ಸ್ವಲ್ಪ ಪೇಷನ್ಸಿಂದ ಇರಬೇಕಣ್ಣ. ಯಾಕಂದ್ರೆ 100 ಮಂದಿ ಫೋನ್ ಹಚ್ತಿರ್ತಾರೆ. ಅಂದಾಗ ಒಂದು ಸ್ವಲ್ಪ ಪೇಷನ್ಸಿಂದ ತೊಗೊಂಡು ವಿಡಿಯೋ ಮಾಡಿ, ವಿಡಿಯೋ ಹಾಕಿ ವಾಯ್ಸ್ ಮೆಸೇಜ್ ಹಾಕಿದ್ರೆ ನಾ ಕ್ಲೀನಾಗಿ ಅದನ್ನು ಮಾತಾಡಿ ಏನಂತ ನಾ ಸಜೆಷನ್ ಮಾಡ್ತಾವಣ್ಣ. ಆಮೇಲೆ ಲಿಫ್ಟಿಂಗ್ ಟೈಮ್ದಾಗೂ ಯಾವುದೇ ಕಮಿಷನ್ ಇರೋಂಗಿಲ್ಲಣ್ಣ. ಶೆಡ್ ಹತ್ರ ಬಂದು ಕೋಳಿ ಒಯ್ದು ನಿಮ್ದು ಅಲ್ಲೇ ಕ್ಯಾಶ್ ಕೊಡಕ್ಕೆ ಯಾವುದೋ ಉದ್ದಿರೋದಂಗೆ ಲಿಫ್ಟಿಂಗ್ ಮಾಡಿಸಿ ಕೊಡ್ತಾವಣ್ಣ. ಈಗ ಇನ್ನೊಂದು ಮೇನ್ ಕ್ವಶನ್ ಬರೋದಂದ್ರೆ, ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಯಾವ ವೆದರ್ ಬೆಟರ್? ಯಾವುದೇ ವೆದರ್ ಈ ಬೇಸಿಗೆ ಕಾಲದಾಗ 1.5-2 ತಿಂಗಳು ಸಾಕ್ಬಾರ್ದಣ್ಣ ಕೋಳಿನ. ಈ 3ನೇ ತಿಂಗಳಿಂದ ಒಂದು 4-4.5 ತಿಂಗಳ ಮಟ್ಟ ಸಾಕ್ಬಾರ್ದಣ್ಣ. 4ನೇ ತಿಂಗಳು ಏನೋ ಬರುತ್ತಲ್ಲಣ್ಣ, ಅಲ್ಲಿ ಮಟ್ಟ ಸಾಕ್ಬಾರ್ದು. 5ನೇ ತಿಂಗಳಿಗೆ ಸಾಕಕ್ಕೆ ಸ್ಟಾರ್ಟ್ ಮಾಡ್ಬೇಕಣ್ಣ. ಹಂಗಂದ್ರೆ ನಡೀತಾನೆ. ಈಗ ಎಂಥದೋ ಇದೈತೆ ಅಂದ್ರಣ್ಣ, ಈಗ ನಾವೇ ಮನುಷ್ಯರ ಹೊರಗೆ ಹೋಗಿ ಬಂದ್ರೆ ಸ್ವಲ್ಪ ತಂಪಾಗಿ, ನೆಗಡಿಯಾಗಿ, ಹೀಟಾಗಿ ಈ ಥರ ಸ್ಟಾರ್ಟ್ ಆಗಿಬಿಡ್ತೈತಿ. ಇದು ಪಕ್ಷಿಗೂ ಅದೇ ಥರ ಆಗತ್ತಣ್ಣ. ನಾವು ಶಾನೆತನ ಏನು ಮಾಡ್ಬೇಕಣ್ಣ, ಈ 2ನೇ ತಿಂಗಳಿಗೆ ಒಂದು ಬ್ಯಾಚ್ ಕ್ಲಿಯರ್ ಆಗ್ಬೇಕಣ್ಣ. 2ನೇ ತಿಂಗಳಿಗೆ ನಾವು ಸಾಕಿದ ಬ್ಯಾಚ್ ಕ್ಲಿಯರ್ ಆಗೋಂಗೆ ಸಾಕ್ಬೇಕಣ್ಣ. 1-2 ತಿಂಗಳ ವರ್ಷದಾಗ 1-2 ತಿಂಗಳ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಮರಿ ಸಾಕಂದ್ರೆ ಮಳೆಗಾಲದಾಗ ಕೋಳಿ ಬಂದ್ರೆ ಆರಾಮಾಗಿರ್ತಾನ. ಮಳೆಗಾಲದಾಗ ಕೋಳಿ ಹೊರಗೆ ಬಿಟ್ರೆ ಮಳೆ ನೀರನ್ನ ಕುಡಿಸ್ಬಾರ್ದಣ್ಣ. ಚಳಿಗಾಲದಾಗ ನಾವು ಪ್ಯಾಕ್ ಮಾಡ್ಕೊಂತ ಕೆಲಸ ಆದಷ್ಟು ಮಾಡಬೇಕಣ್ಣ. ಶೆಡ್ಡಿಗೆ ಯಾವುದೇ ಥರ ಗ್ರೀನ್ ಮೆಸ್ಸನ್ನ ಕಟ್ಟಬಾರ್ದಣ್ಣ. ಕಟ್ಟಿದ್ರೆ ಅದು ಯಾವುದೇ ಟೈಮ್ದಾಗ ಅದು ಪ್ರಾಬ್ಲಮ್ ಮಾಡುತ್ತೆ. ಗ್ರೀನ್ ಮೆಸ್ ಶೆಡ್ಡಿಗೆ ಯಾವತ್ತು ಕಟ್ಟಬಾರ್ದಣ್ಣ. ಈ ಕೋಳಿ ಸಾಕಾಣಿಕೆಯಲ್ಲಿ ನನಗೆ ಬರ್ತಕ್ಕಂಥ ದೊಡ್ಡದು ಸವಾಲಪ್ಪ ಇದು. ಸವಾಲ್ ಅಂದ್ರೆ ಏನ್ ಬರ್ಬೋದು, ನೀವೇನ್ ಸವಾಲ್ ಎದುರಿಸಿದೀರ? ಸವಾಲ್ ಅಂದ್ರೆ ಫುಡ್ ಅಣ್ಣ. ಇದ್ರೆ ಮೇನ್ ಫುಡ್ ಅಣ್ಣ. ಫುಡ್ ಹಾಕಕ್ ಕೋಳಿಗಣ್ಣ ನೋಡೋಣ, ಒಂದ್ ಹೊತ್ತು ನಮಗೇನ ಊಟ ಇಲ್ಲ ಅಂದ್ರೆ ನಡಿಬೋದಣ್ಣ. ಕೋಳಿಗೆ ನಾವು ಯಾಕಂದ್ರೆ ನಾವ್ ಇನ್ನೊಂದು ತಾಸು ಬಿಟ್ಟು ಹೋಗಿ ತಿಂದು ಬರ್ಬೋದು. ಇವಕ್ ಹಂಗಲ್ಲಣ್ಣ, ಫುಡ್ ಹಾಕಿದ್ರೆ ವೇಟ್ ಬರ್ತಾವಲ್ಲಣ್ಣ, ನೀಟಾಗಿ ನೋಡಕ್ ರೂಪ ಬರ್ತೈತಿ, ನಮ್ಗೆ ದುಡ್ಡು ಬರುದಲ್ಲಣ್ಣ. ಇದು ನಾವು ಫುಡ್ ಹಾಕಿಲ್ಲ ಹೆಂಗಾದ್ರೆ ವೇಟ್ ಲಾಸ್ ಆಗುತ್ತೆ, ಕೋಳಿ ಡ್ಯಾಮೇಜ್ ಆಗುತ್ತೆ, ಒಂದ್ಕೊಂದ್ ಕುಕ್ಕತ್ತೆ, ಹಿಂದಿನ ಬಾಲ ಎಲ್ಲ ಹೋಗುತ್ತೆ ಫುಡ್ ಇಲ್ಲ ಅಂತಂದ್ರೆ. ಅವಾಗ ರೇಟ್ ಸಿಗಲ್ಲಣ್ಣ. ನಾವು ಖರ್ಚು ಮಾಡಿದ ರೊಕ್ಕಕ್ಕಿಂತ ನಾವು ಇನ್ನು 50 ರೂಪಾಯಿ ಮೈನಸ್ನಾಗ ಕೋಳಿ ಕೊಡ್ಬೇಕಾಗತ್ತೆ. ಅದನ್ನೆಲ್ಲ ತಿಳ್ಕೊ. ಫುಡ್ಡಿಂದ ಮೇನ್ ಇದ್ರೊಳಗೆ ಈ ಜನ ಏನ್ ಮಾಡ್ತಾನ, ಹೈಟೆಕ್ ಶೆಡ್ ಮಾಡ್ತಾರೆ. 1,50,000 ಖರ್ಚು ಮಾಡೋದನ್ನ 5 ಲಕ್ಷ, 4 ಲಕ್ಷ, 10 ಲಕ್ಷಕ್ಕೆ ಶೆಡ್ಡಿಗೆ ಹಾಕ್ಬಿಡ್ತಾರೆ. ಆ ಶೆಡ್ಡಿಗೆ ಕೋಳಿ ಎಷ್ಟು ತರಬೇಕಾಗ್ತೈತಿ, 2,000, 4,000 ತಲೆಯಾಗಿರುತ್ತೆ ಅವ್ರಿಗೆ. ಆಮೇಲೆ ಏನ್ ಮಾಡ್ತಾರಣ್ಣ, ಅವ್ರು 500-1,000 ಕೋಳಿ ತಗೋತಾರೆ. ಅಷ್ಟು ಲಾಭದಾಗೆ ಆ ಶೆಡ್ಡಿಂದು ತಂದು ಲೇಬರ್ ಇಟ್ಟು ತಾವೆಲ್ಲಿ ಇರ್ತಾರೆ ಅದೆಲ್ಲ ಲಾಭ ಅದ್ರ ಮ್ಯಾಗ ಡಿಪೆಂಡ್ ಆಗ್ಬಿಡ್ತಾರೆ. ಹಂಗಾಗ್ಬಾರ್ದಣ್ಣ. ಅದು ಎಷ್ಟು ಬೇಕಲ್ಲಣ್ಣ ಕಡಿಮೆ ಖರ್ಚಿನ ಅಷ್ಟೇ ಮಾಡೋದು. ಕೋಳಿನ ಜಾಸ್ತಿ ಹಾಕೋರಿ, ಅದಕ್ಕೆ ಫುಡ್ ಏನ್ ಬೇಕು ನೀಟಾಗಿ ಕೊಡಿ, ಹೊಟ್ಟೆ ತುಂಬ ಔಷಧಿ ಏನ್ ಬೇಕು ಹಾಕಿ, ಆ ರೊಕ್ಕ ಬರುವಂಥದಕ್ಕೆ ದುಡ್ಡು ಹಾಕಿ, ಅನಾವಶ್ಯಕವಾಗಿ ಶೆಡ್ ಹಾಕ್ಬೇಡಿ ಅಂತ ನಾನು ಹೇಳೋದು ಇಷ್ಟೇ ಅಣ್ಣ. ಅದಕ್ಕೆ ಈಗ ನಾನು ನಿಮ್ಮ ಹತ್ರ ಕೋಳಿ ತಗೋಬೇಕು ಅಂದ್ರೆ ಪ್ರೊಸೀಜರ್ ಏನಿರುತ್ತೆ, ಏನು ಪ್ರೊಸೀಜರ್? ನಮ್ದು ಪ್ರೊಸೀಜರ್ ಏನಂತಂದ್ರೆ ಅಣ್ಣ,
ನನ್ನ ಮ್ಯಾಗ ನಂಬಿಕೆ ಇತ್ತಂದ್ರೆ ನೀವು ವಿಡಿಯೋದಾಗ ಫೋನ್ಯಾಗ ಮಾತಾಡಿ ನಮ್ಮ ಹತ್ರ ಎಲ್ಲ ಕೋಳಿ ತೊಗೊಂಡ್ರೆ ಯಾರನ್ನ ಆಜು ಬಾಜು ನಂಬರ್ ಕೊಡಿ ಅಂದ್ರೆ ನಾವು ನಂಬರ್ ಕೊಡ್ತೇವೆ. ಅವ್ರ ಹತ್ರ ಹೋಗಿ ವಿಸಿಟ್ ಮಾಡಿ ಏನೋ ಕ್ಲಾರಿಟಿ ಕೇಳ್ಕೊಂಡು ಕೋಳಿ ಹೆಂಗ ಇವ್ರು ಯಾವ ಥರ ಗೈಡೆನ್ಸ್ ಹೇಳ್ತಾರೋ ಏನು ಹೆಲ್ಪ್ ಮಾಡ್ತಾರೋ ಅವ್ರ ಕಡೆ ನಂಬಿಕೆ ಇದ್ರೆ ಕೇಳ್ಕೊಬೋದಣ್ಣ. ಅಲ್ಲಿ ಏನೋ ಡೌಟ್ ಇದೆ ನಮ್ಮ ಹತ್ರ ಕೋಳಿ ಬರಬೇಡಣ. ಇಲ್ಲಣ್ಣ ನಾವು ಅಲ್ಲೆಲ್ಲ ಕೇಳಲ್ಲ ನಿಮ್ಮ ಶೆಡ್ಡಿಗೆ ಬರ್ತಾವಂದ್ರೆ ನಮ್ಮ ಶೆಡ್ಡಿಗೆ ಬರ್ಬೋದಣ್ಣ. ಅವ್ರು ನಮ್ಮ ಶೆಡ್ಡಿಗೆ ಬಂದು ಟೋಟಲ್ ಆಗಿ ಎಲ್ಲ ಸರ್ಚ್ ಮಾಡ್ಕೊಂಡು ನೋಡಿ. ಯಾಕಂದ್ರೆ ನಾನು ಎಷ್ಟೋ ಸತ್ತ ಏನಂತಂದ್ರೆ ನಂದು ನಾನೇ ಹೇಳ್ತಾನೆ, ಕಸ್ಟಮರ್ ವಿಸಿಟ್ ಬಂದು ಸೀದಾ ರಿಯಾಲಿಟಿ ಬಂದು ನೋಡಿದ್ರೆ ನಾವು ಮಾಡೋದಕ್ಕೆ ನಾವು ಹೇಳೋದಕ್ಕೆ ಇಲ್ಲಿ ಐತೋ ಇಲ್ಲ ಅಂತ ಗೊತ್ತಾಗತ್ತಣ್ಣ. ಯಾಕಂದ್ರೆ ಫೋನ್ನಾಗ ಅಂದ್ರೆ ನಾವು ಎಷ್ಟೇ ಆದ್ರೆ ನಮ್ದು ಯಾವ್ದೋ ತಪ್ಪು ಹೇಳಲ್ಲಣ್ಣ. ನಾವು ನಮ್ದು ಒಳ್ಳೇದು ಅಂತ ಹೇಳ್ತೇವೆ. ಅವ್ರು ಬರ್ಬೇಕಣ್ಣ. ಇಲ್ಲ ನಾ ಕಸ್ಟಮರ್ ಕೇಳ್ಬೇಕಣ್ಣ. ಈಗ 100 ಮಂದಿಗೂ ನಾನು ಒಳ್ಳೆ ಹೋಗಕ್ ಆಗಲ್ಲಣ್ಣ. 100 ಮಂದಿಯಾಗ 50 ಮಂದಿ ಒಳ್ಳೇದಾಗ್ಬೋದು, 50 ಮಂದಿ ಕೆಟ್ಟ. ಇದು ಒಂದೇ ಫೀಲ್ಡ್ ಒಳಗಣ್ಣ. ಯಾವುದೇ ಬಿಸ್ನೆಸ್ನಾಗೂ ನಾವು 50 ಮಂದಿಗೆ ಮಾತ್ರ ಒಳ್ಳೇದು ಆಗ್ಬೋದಣ್ಣ. ಇನ್ನು 50 ಮಂದಿಗೆ ಆಗಕ್ ಆಗಲ್ಲಣ್ಣ. ಯಾಕೆ ಗೊತ್ತಾ, ಒಂದಷ್ಟು ಬ್ಯಾಡ್ ಕಮೆಂಟ್ ಇರ್ತಾವಣ್ಣ. ಜನ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿರ್ತಾರ. ಅದೆಲ್ಲ ಅವ್ರವ್ರ ಅನಿಸಿಕೆ ಅಣ್ಣ. ಅದ ನಮ್ಮ ಅಷ್ಟ ಇತ್ತಂದ್ರ ಮರಿ ಬುಕ್ ಮಾಡ್ಬೇಕಂದ್ರಣ್ಣ 100 ಮರಿಗೆ 1,000 ರೂಪಾಯಿ ಅಡ್ವಾನ್ಸ್ ನಮ್ದಣ್ಣ. ನೀವು ದಿನದ ತಗೋರಿ ಅಥವಾ ತಿಂಗಳದ ತಗೋರಿ. ತಗೊಂಡ್ರು ನಮ್ದ ನೀವು 5,000 ಮರಿ ಬೇಕಣ್ಣ, 500 ಮರಿ ಬೇಕಾ, ಅದ ಲೆಕ್ಕ ಅಷ್ಟೇ ಇರ್ತತಣ್ಣ. ಅದು 100 ಮರಿಗೆ ಎಷ್ಟಣ್ಣ 1,000, 500 ಮರಿಗೆ 5,000, 1,000 ಮರಿಗೆ 10,000 ಅಷ್ಟು ಹಾಕಿ ನಿಮ್ಮ ಲೊಕೇಶನ್ ನಿಮ್ಮ ಆಧಾರ್ ಕಾರ್ಡ್ ಹಾಕಿದ್ರೆ ನಾವು ಡೇಟ್ ಕೊಡ್ತಾವಣ್ಣ. ಆ ಡೇಟ್ನಾಗ 4 ದಿನ ಹೆಚ್ಚು ಕಡಿಮೆ ಹಾಕಿದ್ರೆ ಮರಿ ಮಾತ್ರ ಕೊಡ್ತಾವಣ್ಣ. ಯಾಕಂದ್ರೆ ನಾವು ಒಂದ್ಸತ ಈ ತಿಂಗಳಿಗೆ ಈ ಡೇಟಿಗೆ ಮರಿ ಮಾರಾತೀವಿ ಅಂದ್ರೆ 4-5 ದಿನ ಆ ಕಡೆ ಈ ಕಡೆ ಕೊಡಾಕೊಂಡು ಲೇಟ್ ಆಕತ್ತಲ್ಲ. ಹೆಚ್ಚಿಗೆ ಟೈಮ್ ತೊಗೊಂಡು ಒಟ್ಟು ಮರಿ ಮಾತ್ರ ಮುಟ್ಟಿಸ್ತವ್ರಿಗೆ. ಅದನ್ನ ನಾವು ಮುಟ್ಟಿಸೋಂಥ ಟೈಮ್ ಆದ್ಮ್ಯಾಗ ನಾವು ಡೇಟ್ ಹೇಳ್ತೇವೆ. ಆ ಡೇಟ್ ಆದ್ಮ್ಯಾಗ 3 ಬಿಟ್ಟು 4 ಬಿಟ್ಟು 5 ದಿನ ಆದರೂ ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲಣ್ಣ. ನಾವು ಅದರೊಳಗೆ ಕೊಡ್ತೇವೆ. ಆದ್ರೆ ನಾವು ಹೇಳಿದಂಥ ಡೇಟ್ ಒಳಗೆ ನಾವು ಯಾವುದೇ ಕಾರಣಕ್ಕೂ ಮರಿ ಕೊಡಲ್ಲಣ್ಣ. ಯಾಕಂತಾರ ಈಗ ದುಡ್ಡಿನ ಆಸೆಗೆ ನಾವು ಮರಿ ಒಂದ್ಸತ ಕೊಟ್ಟು ನಾವು ಅದೀವಿ ಅಂದ್ರ ಅದೇ ನಮ್ ಕಂಟಿನ್ಯೂ ಮಾಡಕ್ ಹಸ್ತತನ. ಹಿಂಗಾಗಿ ನಾವು ಅದನ್ನ ಇಡಕ್ ಹೋಗಲ್ಲಣ್ಣ. ಅದು 1 ತಿಂಗಳು ಆಗ್ಬೇಕಲ್ಲ, 1 ತಿಂಗಳು ಆದ್ಮೇಲೆ ನಾವು ಮರಿ ಹೊರಗೆ ಹಾಕ್ತಾವಣ್ಣ. ಈಗ ನಡಬದ್ದೆ ಒಂದು 25 ದಿನ 21 ದಿನ 21 ದಿನ ಮರಿ ಕೊಟ್ಟಿವಿ ಅಂದ್ರೆ ದುಡ್ಡಿನ ಆಸೆಗೆ ಕಂಟಿನ್ಯೂ ಅದೇ ಮಾಡಕ್ ಹಸ್ತತನ. ಅದು ಕಸ್ಟಮರ್ಗೆ ಅದು ಪ್ರಾಬ್ಲಮ್ ಆಗುತ್ತೆ. ಹಿಂಗಾಗಿ ನಾವು 1 ತಿಂಗಳು ಮರಿನ ಕೊಡ್ತಾನೆ, ಅದ್ರ ಒಳಗೆ ಕೊಡಕ್ ಆಗಲ್ಲಣ್ಣ ನಮಗೆ. ಈಗ ನನಗೆ ಇದರಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ಲಾಭ ಯಾವಾಗ ಆಗುತ್ತೆ, ನಷ್ಟ ಯಾವಾಗ ಆಗುತ್ತೆ? ನಷ್ಟ ಲಾಭಕ್ಕಿಂತ ನಷ್ಟ ಇಂಪಾರ್ಟೆಂಟ್ ಅಣ್ಣ ಇದ್ರೊಳಗ. ಯಾಕೆ ಗೊತ್ತಾ, ಲಾಭ ಹೆಂಗಾದ್ರು ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡ್ದಾರು ಬರ್ತೈತೆ. ನಷ್ಟ ಆಗಲಂಗ್ ನೋಡ್ಕೊಳ್ಳೋದೇ ಇಂಪಾರ್ಟೆಂಟ್ ಅಣ್ಣ ಇದ್ರಾಗ. ಲಾಭ ಆಗುವಂಗೆ ಎಲ್ಲ ತರ ಹಾದಿ ಐತಿ, ನಷ್ಟ ಆಗಲಂಗ ಹಾದಿ ಅಗದಿ ಕಡಿಮೆ ಐತಣ್ಣ. ಎಷ್ಟೋ ಸತ ಅನುಭವನೂ ಒಂದ್ಸಲ ಕೈ ಕೊಡುತ್ತೆ, ಎಷ್ಟು ಗೊತ್ತಿದ್ರು. ಫಸ್ಟ್ ಪ್ರೊಫೆಸ್ ಏನು ಗೊತ್ತಣ್ಣ, ನೀಟಾಗಿ ಫುಡ್ಡು, ನೀರು, ಗಾಳಿ, ಬೆಳಕು ಇಷ್ಟು ಕರೆಕ್ಟ್ನಾಗ ಕೊಡ್ಬೇಕು. ಇಷ್ಟು ಕೊಟ್ಟ ತಕ್ಷಣ ಕಾಯಿಲೆ ಬರಲ್ಲ ಅಂತ ಅಣ್ಣ. ಕಾಯಿಲೆ ಬಂದೇ ಬರುತ್ತೆ. ನಮ್ಮ ತಲೆ ಇರ್ಬೇಕಣ್ಣ, ಶೆಡ್ ಒಳಗೆ ಇರ್ಬೇಕು. ಯಾವ ಮರಿ ಆಕ್ಟಿವ್ ಯಾವ ತರ ಮಾಡ್ತಾ ಇದೆ ಮೂಲಿ ನೋಡ್ಬೇಕಣ್ಣ. ಪ್ರತಿ ಒಂದು ಮೂಲಿಗಳನ್ನ ಚೆಕ್ ಮಾಡ್ಬೇಕು. ಚೆಕ್ ಮಾಡಿ ಆ ಮರಿ ಹೆಲ್ದಿಯಾಗಿ ಐತಾ, ಏನ್ ಆ ಮರಿ ಏನಾರ ಡ್ಯಾಮೇಜ್ ಆಗೈತ, ಆ ಮರಿ ಕಾಯಿಲೆ ಬಂದತ್ತೆ, ಕಾಯಿಲೆ ಬಂದ್ರೆ ಯಾವ್ದು ಕಾಯಿಲೆ ಬಂದತ್ತೆ, ಇದಕ್ಕೆ ಯಾವ ಮೆಡಿಸಿನ್ ಹಾಕ್ಬೇಕು, ಇದನ್ನೆಲ್ಲಾ ಸಜೆಷನ್ ನಂದು ಒಂದು ಹೇಳ್ತಾನಣ್ಣ. ಯಾವುದೇ ತರ ಲೋಕಲ್ ಡಾಕ್ಟರ್ ಆಗಲಿ, ಇನ್ನೊಬ್ರು ಆಜು ಬಾಜು ಫಾರಮ್ದಾರದಾಗಲಿ, ಇನ್ನೊಬ್ರದ್ದು ಏನಾರ ಯಾರೋ ರಿಲೇಷನ್ದಾರ ಗೈಡೆನ್ಸ್ ಆಗಲಿ, ಯಾವುದನ್ನು ತಗೋಬಾರ್ದಣ್ಣ. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಮರಿ ತಗೊಲಿ, ನನ್ನ ಹತ್ರ ಯಾರ ಹತ್ರ ಮರಿ ತಗೊಂಡ್ರು ಫಸ್ಟ್ ಆಫ್ ಆಲ್ ಕಾಲ್ ಅವ್ರಿಗೆ ಮಾಡ್ಬೇಕಣ್ಣ. ಅವ್ರು ಕಾಲ್ ಮಾಡಿ ಈ ಥರ ಮೊದಲು ಸುದ್ದಿ ಅವ್ರಿಗೆ ಮುಟ್ಟಿಸ್ಬೇಕಣ್ಣ. ಮುಟ್ಟಿಸಿ ಇದಕ್ಕೆ ಯಾವ ಮೆಡಿಸಿನ್ ಹಾಕ್ಬೇಕಪ್ಪ, ಇದಕ್ಕೆ ಏನು ಕಾಯಿಲೆ ಬಂದತಿ, ಎದಕ್ಕೆ ಬಂದತಿ, ಇದು ಬರಬಾರ್ದು ಅಂದ್ರೆ ನಾನು ಏನು ಮಾಡ್ಬೇಕು, ಇಷ್ಟನ್ನು ಕ್ಲಾರಿಟಿ ಮೊದಲು ಮಾಡ್ಕೋಬೇಕಣ್ಣ. ಅವ್ನು ಹೇಳ್ತಾನೆ, ಗೊತ್ತಿತ್ತು ಕರೆಕ್ಟ್ ಗೈಡೆನ್ಸ್ ಹೇಳ್ತಾನೆ. ಗೊತ್ತಿಲ್ಲ ಅಂದ್ರೆ ಅವ್ನು ಪ್ಯಾಪ್ಯಾ ಮಾಡ್ತಾನೆ. ಅದು ಆಮೇಲೆ ಗೊತ್ತಾಗುತ್ತೆ ಅದು ಒಳ್ಳೆಯಾರ ಕಟ್ಟಾರ ಅಂತೇಳಿ. ಅದು ಗೊತ್ತಿದ್ರೆ ಅಂದ್ರೆ ಅವ್ರಿಗೆ ಕರೆಕ್ಟಾಗಿ ಮೆಡಿಸಿನ್ ಹೇಳ್ತಾರಣ್ಣ. ಅವ್ರದ ಫಾಲೋಅಪ್ ಮಾಡ್ಬೇಕಣ್ಣ. ಈಗ ಯಾರ್ದೋ ಡಾಕ್ಟರ್ ಹೋದ್ಮೇಲೆ ಡಾಕ್ಟರ್ ಏನ್ ಕೇಳ್ತಾರ, ಇದಕ್ಕೆ ವ್ಯಾಕ್ಸಿನ್ ಮಾಡಾರಿಲ್ಲ ಕೇಳು ಅಂದ್ರೆ ಫಸ್ಟ್ಗಿಂತ ಅವ್ರು ಸ್ಟಾರ್ಟ್ ಮಾಡ್ತಾರೆ ಬೇಸ್. ಅವರೆಲ್ಲ ಹಾಕಿ ಆಜು ಬಾಜುದಾರ ಫಾರಮ್ದಾರ್ ಹೇಳಿ ಆ ಮೆಡಿಸಿನ್ ಹಾಕಿ ಆ ಮೆಡಿಸಿನ್ ಉಪಯೋಗ ಆಗಲಿ ಅಂದ್ರೆ ಆಲ್ರೆಡಿ ಅರ್ಧವಾಗಿ 75%, 50%, 20% ಕೋಳಿ ಡೆತ್ ಆಗಿರ್ತಾವಣ್ಣ. ಲಾಸ್ಟ್ ಯಾರು ಕೋಳಿ ತಂದಿರ್ತಾರಲ್ಲ ಫಾರ್ಮರ್, ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರ ಕಡೆ ಏನಾಗಲ್ಲಣ್ಣ ಮಾಡಕ್ಕ. ಫಸ್ಟ್ ಆಫ್ ಆಲ್ ಅವ್ರಿಗೆ ಕಾಲ್ ಮಾಡಿದ್ರೆ ಹೇಳ್ತಾರೆ, ಈ ರೋಗಕ್ಕೆ ಈ ಮೆಡಿಸಿನ್ ಹಾಕ್ಬೇಕಣ್ಣ, ಇಂಥದ ಬಂದೈತೆ, ಇದು ಕಾಯಿಲೆ ಬಂದೈತಿ. ಅವರೆಲ್ಲ ಅನುಭವ ಇದ್ರೆ ಅವ್ರು ಹೇಳ್ತಾರಣ್ಣ. ಹೇಳಿ ಅವ್ರ ಕಡೆಯಿಂದ ನಾವು ತಗೊಂಡು ಆ ಮೆಡಿಸಿನ್ ತಂದು ಇಮ್ಯುನಿಟಿ ಕೋಳಿಗೆ ಹಾಕ್ಬೇಕಣ್ಣ. ಅಂದ್ರೆ ಮುಂದೆ ನಷ್ಟ ಆಗೋದು ತಪ್ಸಾಕಣ ಇದೆ ಮೇನ್ ಬುನಾದಿ. ಇಲ್ಲ ಒಂದ್ ಮರಿಗಿಲ್ಲ ಅದೊಂದ್ ಮರಿ ಸಾಯ್ತಾ ಹೋಲ್ ಬಿಡಪ್ಪ, ಇಲ್ಲಿ ಉಳಿದಲ್ಲ ಆರಾಮದಾವ ಅಂತ ನಾವು 2 ದಿನ ಗ್ಯಾಪ್ ಮಾಡಿದ್ರೆ ಅದು ನೀರು ಹೋಗಿ ಅಲ್ಲಿ ನೀರೊಳಗೆ ಕುಡ್ದಿರ್ತೈತೆ, ಅದು ಜಲ್ಲು ಅಲ್ಲಿ ಬಿದ್ದಿರ್ತೈತಿ. ಆ ಜಲ್ಲು ಉಳಿದಂತ ಕೋಳಿಗಳ ಸ್ಪ್ರೆಡ್ ಆಗಿರುತ್ತೆ. ಆದ್ರೆ ನಮಗ್ ಗೊತ್ತಿರೋಲ್ಲ ಅದು ಸ್ಪ್ರೆಡ್ ಆಗತ್ತ ಅಂತ ಹೇಳಿ. ನಾವು ಅದನ್ನ ಪೂರ್ವವಾದಿ ಒಳಗೆ ಆ ಕೆಲಸ ನಾವು ಮಾಡ್ಬಿಟ್ಟಿವಿ ಅಂದ್ರೆ ಸ್ಪ್ರೆಡ್ ಆಗಲ್ಲ ಅದು. ಈಗ ಮತ್ತೊಂದ್ 2 ದಿನ ಬಿಟ್ಟರೆ ಮತ್ತೊಂದ್ 2 ಮರಿ ಸತ್ತ ಮ್ಯಾಗ ನಾವ್ ಇವ್ ಯಾವ್ದೋ ಪ್ರೊಸೀಜ್ ಮಾಡಕ್ ಹೋದ್ವಿ ಅಂದ್ರೆ ಅಲ್ಲಿ ಒಳಗೆಲ್ಲ ಹೋಗಿರ್ತೈತೆ, ಹರಡಿರ್ತೈತೆ. ಅವಾಗ ಮಾಡಕ್ ಹೋದಾಗ ಫಸ್ಟ್ 1,000 ರೂಪಾಯಿ, 500 ರೂಪಾಯಿ, 300 ರೂಪಾಯಿ, 100 ರೂಪಾಯಿ ಖರ್ಚಾಗಂತ ಮೆಡಿಸಿನ್ ಅಲ್ಲಿ ಏರ್ತಾ ಹೋಗುತ್ತಾನ. ಅದು ಅಂದ್ರೆ ಮೊಟಾಲಿಟಿಗೆ ವೈರಸ್ ಹೋತಂದ್ರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಆರಾಮ್ ಆಗ್ತದನ. ಅದು ಆರಾಮ್ ಆಗ್ಲಂತ ಅದ ಇನ್ನೊಂದು ಸ್ವಲ್ಪ ಜಾಸ್ತಿ ಓವರ್ ಡೋಸ್ ಇರ್ತೈತಲ್ಲ ಅದು, ಆ ಮರಿ ಸತ್ತ ಹೋಗತ್ತನ. ಅದು ಡ್ಯಾಮೇಜ್ ಕಡಿಮೆ ಮಾಡ್ಕೋಬೇಕಂದ್ರೆ ಮೊದಲು ಓವರ್ ಆಲ್ ಮರಿ ಹೆಲ್ದಿ ಇಟ್ಕೋಬೇಕನ್ನ, ಇಷ್ಟ ಇಂಪಾರ್ಟೆಂಟ್.
ಈಗ ಒಬ್ಬ ಗ್ರಾಹಕ ನಿಮ್ಮ ಹತ್ರ ತಗೋಬೇಕಾಗದ ಏನೆಲ್ಲ ತಗೋಬೇಕಂತಕ್ಕಂಥದ್ದು ನಾನು ಒಬ್ಬ ಗ್ರಾಹಕನಾಗಿ ಕೇಳಿ ಹ್ಮ್ ಇದ್ರ ಮೇಲೆ ನಿಮ್ದು ಏನಾದ್ರು ಎಕ್ಸ್ಟ್ರಾ ಹೇಳೋದಿದ್ರೆ ಈ ತಗೊಳ್ಳೋರ್ಗಾಗಿರ್ಬೋದು ಕೋಳಿ ಸಾಕಾಣಿಕೆ ಮಾಡೋರಿಗೆ ನಿಮ್ದು ಏನಾದ್ರು ಸಜೆಷನ್? ಅಂದ್ರೆ ಅವ್ರಿಗೆ ಹೆಂಗ್ ಯಾವ ತರ ಸಜೆಷನ್ ಅಂದ್ರೆ ನಾನೀಗ ಈ ಕೋಳಿ ಸಾಕಾಣಿಕೆ ಇಲ್ಲಪ್ಪ ಒಟ್ಟು ಈ ತರ ಸಜೆಷನ್ ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಚೆನ್ನಾಗಿರುತ್ತೆ. ಈ ತರ ಅಂತಂದ್ ನೋಡೋಣ, ಕೋಳಿ ನಮ್ದು ಕೆಲಸ ಮಾಡಂಗಿಲ್ಲಣ್ಣ. ಹ್ಮ್ ನಿಮ್ದು ಯಾವ್ದು ಕೆಲಸ ಮಾಡಕತ್ತಿರಲ್ಲ ಆ ಕೆಲಸ ಬಿಡ್ಬೇಡ್ರಿ. ಅದು 1 ರೂಪಾಯಿ ದುಡಿರಿ, 10 ರೂಪಾಯಿ ದುಡಿರಿ, 1000 ರೂಪಾಯಿ ದುಡಿರಿ. ಹ್ಮ್ ಕೋಳಿನ ಬಿಸ್ನೆಸ್ ನ ಯಾವತ್ತಿದ್ರು ಸೈಡ್ ಅಂತ ಮಾಡಿ ಅಣ್ಣ. ಹ್ಮ್ ಹ್ಮ್ ಯಾಕೆ ಸೈಡ್ ಅಂತ ಮಾಡಿ ಬಂದ ಮುಂಜಾನೆಯಿಂದ ಸಂಜೆ ಮಟ ಏನು ಕೆಲಸ ಇರಲ್ಲ ಇಲ್ಲಿ. ಹ್ಮ್ ಕೆಲಸ ಇರೋದು ಮುಂಜಾನೆ ಒಂದ್ ಅರ್ಧ ತಾಸು, 1 ತಾಸು, ಸಂಜೆಗೆ ಒಂದ್ ಅರ್ಧ ತಾಸು, 1 ತಾಸು ಕೆಲಸ. ಸೈಡ್ ಬಿಸ್ನೆಸ್ ಅಂತ ಮಾಡಿ. ಹ್ಮ್. ಯಾಕೆ ಗೊತ್ತಾ, ಇದನ್ನೇ ನಾವು ಬಂಡವಾಳ ಅಂತ ನಾವು ಲೆಕ್ಕ ಹಾಕೊಂಡ್ ಕುಂತ್ರಿ 4 ತಿಂಗಳ ಮನಿ ಕಷ್ಟ. ಒಬ್ರದ್ದು ಇರ್ತಾರೆ, ಇರಲಿರ್ತಾವ, ಅವ್ರ ಮನಿ ಪ್ರಾಬ್ಲಮ್, ಅವ್ರು 108 ಇರ್ತಾವಣ, ಎಲ್ಲೆಲ್ಲೋ ಕಮಿಟ್ಮೆಂಟ್ ಇರ್ತಾವೆ. ನಾವು ಕೋಳಿ ಸಾಕಾಗತ್ತೇನಂತ ನಾ ಕೋಳಿ ಬೆನ್ನ ಹತ್ತಿದ್ರೆ ದುಡ್ಡು ಏನಾಗುತ್ತೆ ಗೊತ್ತಾನ ಬರಲ್ಲ ನಮ್ಮ ಟೈಮ್ಗೆ. ಹೌದು. ಅದು ಮಣ್ತಾನ ನೋಡಿದ್ರೆ ಕಷ್ಟ ಆಗತ್ತೆ. ಹ್ಮ್. ನಾವು ಆ ಟೈಮ್ದಾಗ ಏನ್ ಮಾಡ್ಬೇಕು ಗೊತ್ತಾ, ಕೋಳಿನ ಸೈಡ್ ಅಂತ ಮಾಡ್ಬೇಕು. ಕೋಳಿ ಸೈಡ್ ಅಂತ ಮಾಡಿ ನಮ್ದು ಇದ್ದಂತ ಕೆಲಸನ ನಾವು ಮಾಡ್ತಾ ಹೋಗ್ಬೇಕು. ಎಲ್ಲಿ ಮಠ ಮಾಡ್ಬೇಕು ಗೊತ್ತಾ, ನಾನು ಅಲ್ಲಿ ಕೆಲಸ ಬ್ಯಾಸರ ಆಗತ್ತೆ ಹೇಳ್ತಾರೆ, ಅಣ್ಣ ನಾ ಮಾಡುವಂತ ಕೆಲಸ ನನಗೆ ಬ್ಯಾಸರ ಆಗೈತಿ, ನಾನು ಬಿಟ್ಟು ಕೋಳಿ ಸಾಕ್ಬೇಕಂತ ಮಾಡಿನ ಅಂತ ಹೇಳ್ತಾನೆ. ನಾವು ಎಲ್ಲಿ ಮಠ ಆ ಕೆಲಸ ಬಿಡಬಾರ್ದು, ಅದು ಒಂದು ಧೈರ್ಯ ಇರುತ್ತೆ. ಇಲ್ಲಿ ಹಂಗೋ ಒಂದು ಬಿಸ್ನೆಸ್ ನಡೀತಿರ್ತೈತಿ, ಅಲ್ಲಿ ನಮ್ಮ ಮಣಿತನ ನಡೀತಿರ್ತೈತಿ. ಹ್ಮ್. ಕಷ್ಟನ ಸುಖನ ಒಂದು ಇದು ಒಂದು ಪ್ರಾಬ್ಲಮ್ ಆಗಿರ್ತೈತಿ. ನಾವು ಈ ಕೋಳಿನ ನಮ್ಗೆ ಇಲ್ಲಿ ನಮ್ಮ ಮಣಿತನ ನಡೆಸ್ತತಿ, ನನಗೂ ನನಗೆ 4 ದುಡ್ಡು ಪಗಾರ ಪೇಮೆಂಟ್ ಬೀಳುವಾಗ ನನಗೆ ಲಾಭ ಆಗತ್ತತಿ. ಈಗ ಲಕ್ಷ ಕೋಟಿ ಗಳಿಸ್ತಾನಂತ ಯಾರು ಬರಬೇಡಣ. ನನ್ನ ಫ್ಯಾಮಿಲಿ ನನ್ನ ಮಣಿತನ ನನಗೆ ಎಲ್ಲೋ ಹೊರಗೆ ದುಡಿದನ ಇಲ್ಲಿ ನನಗೆ ಸಿಕ್ಕರೆ ಸಾಕು, ನನ್ನ ಸ್ವಂತ ಬಿಸ್ನೆಸ್ ಆಕತಿ ಅನ್ನುವಂಥ ಮೂಮೆಂಟ್ ಇಟ್ಕೊಂಡು ಮಾತ್ರ ಈ ಕೋಳಿ ಬಿಸ್ನೆಸ್ಗೆ ಬರ್ರಿ. ಯಾರೋ ನಾನು ಲಕ್ಷ ಗಳಿಸ್ತೇನೆ ಕೋಳಿ ನಾನು ಆ ಥರ ಮಾಡ್ತೇನೆ ಅಂತೇಳಿ ಯಾರೋ ಹೈಟೆಕ್ ಶೆಡ್ ಮಾಡಿ ಇಲ್ಲಿದ್ದಲ್ಲ ಲೋನ್ ಮಾಡಿ ಸಾಲ ಮಾಡಿ ಈ ಕೋಳಿ ಬಿಸ್ನೆಸ್ಗೆ ಬಂದರೆ ಇನ್ನೂ ಮಟ್ಟ ಯಾರು ಸಕ್ಸಸ್ ಆಗಿಲ್ಲನ. ಯಾರು 0 ಇಂದ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಬಂದ್ರೆ ಅವ್ರು ಮಾತ್ರ ಸಕ್ಸಸ್ ಆಗಾರನ ಇದನ್ನಾಗ. ಅದಕ್ಕೆ ನಾನು ಹೇಳೋದು, ಮಾಡುವಂಥ ಕೆಲಸನ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಸೈಡ್ ಅಂತ ಮಾಡಿ. ನಿಮಗೆ ಯಾವತ್ತು ನನಗೆ ಈ ತಿಂಗಳನ ಈ ಥರ ಮಾಡಿದ್ರೆ ನನಗೆ ದುಡ್ಡು ಬರುತ್ತೆ ಅಂತ ನಿಮಗೆ ಯಾವತ್ತು ಈ ಕೋಳಿ ಬಿಸ್ನೆಸ್ನ ಮ್ಯಾಗಲಿ ಯಾವುದೇ ಬಿಸ್ನೆಸ್ ಮ್ಯಾಗಲಿ ಅವತ್ತು ನಂಬಿಕೆ ಬಂತಲ್ಲ, ಆ ಟೈಮ್ದಾಗ ಆ ಕೆಲಸ ಬಿಟ್ಟು ನೀವು ಇಲ್ಲಿ ಮಾಡಿದ್ರು ನೀವು ಹೆಲ್ದಿಯಾಗಿ ಆರಾಮಾಗಿ ಖುಷಿಯಾಗಿ ಇದನ್ನು ಮಾಡ್ಕೊತ ಹೋಗ್ಬೋದು. ಮೊದಲೇ ಪ್ರೆಷರ್ ಹಾಕೊಂಡು ಅಲ್ಲೆಲ್ಲ ಕೆಲಸ ಬಿಟ್ಟು ಇಲ್ಲೇ ಮಾಡಿದ್ರೆ ಪ್ರೆಷರ್ ಆಗತ್ತನ್ನ, ನಡೆಯಲ್ಲ. ಇದೇ ಒಂದೇ ಸಜೆಷನ್ ಅನ್ನ, ಮತ್ತೇನಿಲ್ಲ. ಎಸ್ ಸ್ನೇಹಿತರೆ, ತುಂಬಾ ಉಪಯುಕ್ತವಾದ ಮಾಹಿತಿ ತಮಗೆ ಸಿಕ್ತು ಅಂತ ಅನ್ಕೊಂತೀನಿ. ಮಂಜುನಾಥ್ ಅವರು ಈಗ ಒಂದು 10 ವರ್ಷದಿಂದ ಈ ಕೋಳಿ ಸಾಕಾಣಿಕೆನ ಮಾಡ್ತಿದ್ದಾರೆ, ಅದಕ್ಕೂ ಪೂರ್ವದಲ್ಲಿ ಮಾಡ್ತಾ ಇದ್ರಂತೆ. ಸೊ ಒಂದು ಒಳ್ಳೆ ಉಪಯುಕ್ತವಾದ ಮಾಹಿತಿ ನಿಮಗೆ ಸಿಕ್ತು ಅಂತ ಹೇಳಿ ಈ ನಾಟಿ ಕೋಳಿ ಸಿಕ್ತು ಅಂತ ಅನ್ಕೋತೀನಿ. ಯಾರಾದರೂ ನಿಮಗೆ ನಾಟಿ ಕೋಳಿ ಬೇಕಾಯ್ತು ಅಂದರೆ ಈ ಡಿಸ್ಪ್ಲೇ ಮೇಲೆ ನಿಮ್ಮ ನಂಬರ್ ಕಾಣುತ್ತಿಲ್ಲ, ಈ ನಂಬರ್ಗೆ ಕಾಲ್ ಮಾಡ್ಬೋದು. ಏನೇ ಸಮಸ್ಯೆಗಳಿದ್ರೂ ಸಹ ಇವ್ರ ಹತ್ರ ಕಾಲ್ ಮಾಡಿ ನೀವು ತಿಳ್ಕೊಬಹುದು. ನಿಮ್ಗೊಂದು ಉಪಯುಕ್ತವಾಗಿರುವಂಥ ಕೋಳಿ ಸಾಕಾಣಿಕೆ ಮಾಡಬೇಕಂದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಯಾವೆಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೋಬೋದು ಅನ್ನೋಂಥ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟರು. ಸೊ ಮುಂದಿನ ಒಂದು ಸಂಚಿಕೆಯಲ್ಲಿ ಇಲ್ಲಿ ನಾವು ನೋಡಿರುವಂಥದ್ದು ತಿಂಗಳು ಮರಿಗಳನ್ನು ನೋಡಿದ್ವಿ. ಆ ಕಡೆ ಇನ್ನೊಂದು 1 ತಿಂಗಳು ಮರಿಗಳಿದ್ದಾವೆ, ಇನ್ನು 2 ತಿಂಗಳು ಮರಿಗಳು ಇದ್ದಾವೆ. 2 ತಿಂಗಳು ಮರಿ ಬೇಕಾತಂದ್ರೂ ತಗೋಬಹುದು. ಮುಂದಿನ ಸಂಚಿಕೆಯಲ್ಲಿ 2 ತಿಂಗಳು ಮರಿ ಇದ್ದಾವೆ, ಅವುಗಳ ಫುಡ್ ಯಾವ ಥರ ಇರುತ್ತೆ, ಕೋಳಿ ಸಾಕಾಣಿಕೆನ ಮಾಡ್ಬೇಕಂದ್ರೆ ನನಗೆ ಎಷ್ಟು ಖರ್ಚು ಬರುತ್ತಕ್ಕಂಥದ್ದನ್ನ ಒಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.